ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಬಿ ಕುಚ್ಚು ಎರಡು ಮಣಿ ಹಾಕಿ ಬೇಬಿ ಕುಚ್ಚು ಕಟ್ತಿದ್ದೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋಕ್ಕೂ ಮೊದಲೇ ಸೀರೆನ ದಿವಾನ್ ಕಟ್ ಮೇಲೆ ಇಲ್ಲ ಅಂದರೆ ಒಂದು ಟೇಬಲ್ ಮೇಲೆ ಇಟ್ಟು ಒಂದು ದಿಂಬಿಟ್ಟು ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಸೀರೆ ಜಗ್ ಬೀಳ್ದಂಗೆ. ಅದಾದಮೇಲೆ ಒಂದು ಹೆಬ್ಬೆರಳಷ್ಟು ಗ್ಯಾಪ್ ಇಟ್ಟು, ನಾನು ಆಲ್ರೆಡಿ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಹೆಬ್ಬೆರಳಷ್ಟು ಗ್ಯಾಪ್ ಇಟ್ಟು ನಾನು ಸೂಜಿಗೆ 8 ಎಳೆ ದಾರ ಸೇರಿಸಿ ಇಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋ ಥ್ರೆಡ್ ಬರುತ್ತಲ್ಲ, ಜರಿ ಥ್ರೆಡ್ಡು, ಅದನ್ನು ನೋಡಿ ಇಲ್ಲಿ ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ನೀಡಲ್ನ ಚುಚ್ಚಿ ಈ ಥರ ಎಳ್ಕೊಬೇಕು. ನಮಗೆ ಮಣಿ ಸೇರಿಸೋಷ್ಟು ಜಾಗ ಬೇಕು, ಲೆಂತ್ ಬೇಕು. ನೋಡಿ ಮಣಿ ಸೇರ್ಸೋಕ್ಕೆ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ಈಗ ಈ ಥ್ರೆಡ್ನ ಈ ಥರ ಒಂದು ಗಂಟು ಹಾಕೋಬೇಕು ಫ್ರೆಂಡ್ಸ್. ನೋಡಿ ಗಂಟಾಯಿತು. ಇದೇ ಥರ ಮತ್ತೆ ನಾನು ಪಕ್ಕಕ್ಕೂ ಮಾಡ್ಕೊಬೇಕು. ನೋಡಿ ಮತ್ತೆ ಒಂದು ಹೆಬ್ಬೆರಳಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಚುಚ್ಚಿ ಇನ್ಸೈಡಿಂದ ಥ್ರೆಡ್ನ ಈ ಕಡೆಗೆ ಎಳ್ಕೊಬೇಕು. ಎಳೆದು ಸ್ವಲ್ಪ ಉದ್ದಕ್ಕೆ ಬಿಟ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಇದನ್ನು ಅಷ್ಟೇ ಒಂದು ಗಂಟು ಹಾಕೋಬೇಕು. ನೋಡಿ ಈ ಥರ ಗಂಟು ಹಾಕೋಬೇಕು. ಎರಡಕ್ಕೂ ಇವಾಗ ಮಣಿ ಸೇರಿಸ್ಕೊಬೇಕು ಫ್ರೆಂಡ್ಸ್. ನಾನೊಂದು ದಾರಕ್ಕೆ ಕ್ರಿಸ್ಟಲ್ ಮಣಿನ ಸೇರಿಸಿಟ್ಟಿದ್ದೀನಿ. ನೋಡಿ ಇವಾಗ ಬೀಡನ್ನ ಈ ದಾರಕ್ಕೆ ಸೇರಿಸ್ತಿದ್ದೀನಿ. ನೋಡಿ ದಾರದೊಳಗಡೆ ಈ ಥರ ಮಣಿನ ಸೇರಿಸ್ಬೇಕು. ಇದೇ ಥರ ಇಲ್ಲಿಗೂ ಈ ದಾರದೊಳಗಡೆ ಮಣಿನ ಸೇರಿಸ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಹಾಕಿ ಈ ಥ್ರೆಡ್ನ ಈ ಥರ ಮಾಡಿದ್ರೆ ಮಣಿ ಸೇರ್ಕೊಳ್ಳುತ್ತೆ. ನೋಡಿ ಈ ಥರ ಇದೆರಡಕ್ಕೂ ಮಣಿ ಸೇರಿಸಾದ್ಮೇಲೆ ತುಂಬ ಟೈಟಾಗೆ ಗಂಟು ಹಾಕಬೇಕು. ನೋಡಿ ಈ ಥರ ಗಂಟು ಹಾಕಬೇಕು. ನೋಡಿ ಈ ಥರ ಗಂಟು ಹಾಕೊಂಡ್ಮೇಲೆ ಒಂದು ಹೆಬ್ಬೆರಳಷ್ಟು ಗ್ಯಾಪ್ ಇಟ್ಟು ಮತ್ತೆ ನಾನು ನೀಡಲ್ನ ಪಕ್ಕಕ್ಕೆ ನೀಡಲ್ನ ಪಕ್ಕಕ್ಕೆ ಚುಚ್ಚಿ ಮತ್ತೆ ಅದೇ ಲೆಂತ್ಗೆ ನಾನು ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಥ್ರೆಡ್ನ ಕಟ್ ಮಾಡಾದ್ಮೇಲೆ ಇದನ್ನು ಫಸ್ಟು ಒಂದು ಗಂಟು ಹಾಕಬೇಕು. ನೋಡಿ ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ನೀಡನ್ನು ಚುಚ್ಚಿ ಇದನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಒಂದು ಗಂಟು ಹಾಕಬೇಕು ಫ್ರೆಂಡ್ಸ್. ನೋಡಿ ಹಿಂಗೊಂದು ಗಂಟು ಹಾಕೋದು. ನೋಡಿ ಇದೆರಡಕ್ಕೂ ಒಂದೊಂದು ಕ್ರಿಸ್ಟಲ್ ಮಣಿನ ಸೇರಿಸ್ತಿದ್ದೀನಿ. ಈ ಥರ ಮಣಿನ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ಇದೆರಡಕ್ಕೂ ಮಣಿ ಸೇರಿಸಾದ್ಮೇಲೆ ಇದೆರಡು ಸೇರಿಸಿ ಒಂದು ಗಂಟು ಹಾಕಬೇಕು. ನೋಡಿ ಇಲ್ಲಿ ಈ ಥರ ಸೂಜಿಗೆ 8 ಎಳೆ ಜರಿ ಥ್ರೆಡ್ನ ಸೇರಿಸಿಟ್ಟಿದ್ದೀನಿ. ಸೇರಿಸಿಟ್ಟಾದ್ಮೇಲೆ ನೋಡಿ ಇಲ್ಲಿ ನಾವೇನು ಕುಚ್ಚು ಮಾಡಿರ್ತೀವಲ್ಲ ಬೀಡಾಕಿ, ಅದಕ್ಕಿಂತ ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ನೀಡಲ್ನ ಚುಚ್ಚಿ ಸ್ವಲ್ಪ ಉದ್ದಕ್ಕೆ ದಾರನ ಬಿಟ್ಟು ಕಟ್ ಮಾಡ್ಕೊಬೇಕು.
ಕಟ್ ಮಾಡಾದ್ಮೇಲೆ ಒಂದು ಗಂಟೆ ಹಾಕಬೇಕು. ಮತ್ತು ಇನ್ನೊಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ನೀಡಲ್ನ ಚುಚ್ಚಿ ನೋಡಿ ಥ್ರೆಡ್ನ ಮತ್ತೆ ಉದ್ದಕ್ಕೆ ಬಿಟ್ಟು ಕಟ್ ಮಾಡಿದ್ಮೇಲೆ ಒಂದು ಗಂಟೆ ಹಾಕಬೇಕು. ಇವಾಗ ಇದೆರಡಕ್ಕೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಮೊದಲೇ ದಾರಕ್ಕೆ ಕ್ರಿಸ್ಟಲ್ ಮಣಿನ ಸೇರಿಸಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಈ ಥರ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ ಇದೆರಡೂ ಸೇರಿ ಇವಾಗ ಒಂದು ಗಂಟೆ ಹಾಕಬೇಕು. ನೋಡಿ ಈ ಥರ ಆಗುತ್ತೆ. ಇದೇ ಥರ ನಾನು ಪೂರ್ತಿ ಸೀರೆಗೆ ಕಟ್ಟಿದ್ದೀನಿ ಫ್ರೆಂಡ್ಸ್. ಈ ಗ್ಯಾಪ್ ಐತೆ ನೋಡಿ, ಈ ಗ್ಯಾಪ್ಗೆ ಕುಚ್ಚು ಕಟ್ಟಬೇಕು. ಈ ಗ್ಯಾಪ್ಗೆ ಕುಚ್ಚು ಕಟ್ತೀನಿ. ಯಾವ ಥರ ಕಾಣಿಸುತ್ತೆ ಕುಚ್ಚು ಕಟ್ಟೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕುಚ್ಚು ಕಟ್ಟೋಕ್ಕೋಸ್ಕರ ನಾನು ಥ್ರೆಡ್ನ ಸೇರಿಸಿಟ್ಟಿದ್ದೀನಿ. ಪ್ಯಾರಟ್ ಗ್ರೀನ್ದು 87 ಥ್ರೆಡ್ಡು, ರೆಡ್ಡು ಇದು 87 ಸೇರಿಸಿಟ್ಕೊಂಡಿದ್ದೀನಿ. 80ನ್ನು ಡಬಲ್ ಮಾಡಿದ್ರೆ 160 ಆಯಿತು. ನೋಡಿ ಈ ಥರ ಸೇರಿಸಿಟ್ಟಿದ್ದೀನಿ. ನೋಡಿ ಇಲ್ಲಿ ಗ್ಯಾಪ್ ಐತೆ ನೋಡಿ, ಈ ಗ್ಯಾಪ್ಗೆ ಸೂಜಿನ ಹಾಕಿ ಇನ್ಸೈಡಿಂದ ಈ ಥರ ಥ್ರೆಡ್ನ ನೀಟಾಗಿ ತಗೊಬೇಕು. ನೋಡಿ ಹಿಂಗೆ ನೀಟಾಗೆ ಸಮ ಮಾಡ್ಕೊಬೇಕು, ಸ್ಟ್ರೈಟಾಗೆ. ನೋಡಿ ಒಂದು ಸೂಜಿಗೆ ನಾನು ಜರಿ ಥ್ರೆಡ್ನ ಸೇರಿಸಿಟ್ಟಿದ್ದೀನಿ. ಟಾಪ್ ಸೈಡಿಂದ ಈ ಕಡೆ ಫ್ರಂಟಿಂದ ನೀಡಲ್ನ ಚುಚ್ಚಿ ಇನ್ನೊಂದು ಸ್ವಲ್ಪ ಜರಿ ಥ್ರೆಡ್ ಐತೆ ಅಂದಂಗೆ ಹೆಬ್ಬೆರಳಲ್ಲಿ ಈ ಥರ ಹಿಡ್ಕೊಬೇಕು. ಹಿಡಿದು ಒಂದು ಸುತ್ತು ಈ ಥರ ಟೈಟಾಗೆ ಗಂಟಾಕಬೇಕು. ನೋಡಿ ಇದೇ ಥರ ಒಂದು 3 ಸರಿ ತುಂಬ ಟೈಟಾಗಿ ಗಂಟಾಕಬೇಕು ಫ್ರೆಂಡ್ಸ್. ತುಂಬ ಟೈಟಾಗಿ ಹೇಳಿದ್ರೆ ಕಟ್ಟಾಗ್ಬಿಡುತ್ತೆ. ನೋಡಿ ಗಂಟಾಕಿ ನೋಡಿ ಒಂದು 3 ಸರಿ ಗಂಟಾಕಾದ್ಮೇಲೆ ಇಲ್ಲಿಂದ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಈ ಕಡೆಗೆ ಎಳ್ಕೊಬೇಕು. ಎಳ್ದಾದ ನಂತರ ನಮಗೆ ಕುಚ್ಚುದು ಲೆಂತ್ ಎಷ್ಟು ಉದ್ದ ಬೇಕು ನೋಡಿ ಅಷ್ಟಕ್ಕೆ ಟ್ರಿಮ್ ಮಾಡಿ. ನೋಡಿ ಕುಚ್ಚು ಕಟ್ಟಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಇನ್ನೊಂದು ಸರಿ ತೋರಿಸ್ತಿದ್ದೀನಿ. ನೀಡಲ್ನ ಇಲ್ಲಿ ಗ್ಯಾಪ್ ನಾವು 2 ಮಣಿ ಸೇರಿಸಿ ಗಂಟಾಕಿರ್ತೀವಲ್ಲ, ಗಂಟಿನ ಗ್ಯಾಪ್ಗೆ ನೀಡಲ್ನ ಈ ಥರ ತಗೊಬೇಕು. ಥ್ರೆಡ್ಡು ನೀಟಾಗಿ ಹೊಂಚ್ಕೊಳ್ದಂಗೆ ಬರಬೇಕು ಫ್ರೆಂಡ್ಸ್. ಈ ಥರ ನೋಡಿ ಬತ್ತಿದಂಗೆ ಕುಚ್ಚಿನ ಲೆಂತ್ ಎಷ್ಟು ಬೇಕಷ್ಟು ನೋಡಿ ನೀಟಾಗೆ ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟ್ರೈಟ್ ಮಾಡಾದ್ಮೇಲೆ ಈ ಜರಿ ಥ್ರೆಡ್ಡಿಂದ 3 ಸರಿ ಇಲ್ಲ 4 ಸರಿ ತುಂಬ ಟೈಟಾಗಿ ಗಂಟಾಕಬೇಕು. ನೋಡಿ ಗಂಟಾಯಿತು. ಫಸ್ಟ್ ಕುಚ್ಚೇನು ಉದ್ದ ಐತೆ ಅದೇ ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಈ ಥರ ಅದಾದ ನಂತರ ಅದೆರಡು ಮತ್ತೆ ನಾನು
ಅದೆರಡು ಕಲರ್ದು ಕುಚ್ಚು ಇದೆರಡು ಕಲರ್ ಆ ಥರ ಕಟ್ತಿದ್ದೀನಿ. ಫುಲ್ಲು ಒಂದೇ ಕಲರಲ್ಲಿ ಕಟ್ತಿಲ್ಲ ಫ್ರೆಂಡ್ಸ್. ಅದೆರಡು ಕುಚ್ಚಾಯಿತು. ಇವಾಗ ಇದೆರಡು ಈ ಕಲರ್ದೆರಡು ಕುಚ್ಚು ಕಟ್ತಿದ್ದೀನಿ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಕುಚ್ಚು ಕಟ್ಟೋದು. ನೀವೊಂದ್ಸಲಿ ಟ್ರೈ ಮಾಡಿ. ಅದೆರಡು ಕುಚ್ಚು ಏನು ಲೆಂತ್ಗಿರುತ್ತೆ ಅದೇ ಲೆಂತ್ಗೆ ಇದನ್ನು ಕಟ್ ಮಾಡ್ಕೋಬೇಕು. ಇನ್ಸೈಡ್ ಥ್ರೆಡ್ ಎಲ್ಲ ನೀಟಾಗಿ ಎಳ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಮೇಲಕ್ಕೆಲ್ಲ ಇದು ಎತ್ಕೊಂಡಂಗೆ ಕಾಣಿಸಿದ್ರೆ ಚೆನ್ನಾಗಿ ಅನಿಸಲ್ಲ. ಒಂದು 3 ಸರಿ ಟೈಟಾಗೆ ಗಂಟು ಹಾಕಿ. ಗಂಟು ಹಾಕಾದ್ಮೇಲೆ ಇದೆಷ್ಟು ಉದ್ದ ಐತೆ ಅದೇ ಲೆಂತ್ಗೆ ಇದನ್ನು ಕಟ್ ಮಾಡಿ. ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ. ಇದೇ ಥರ ನಾನು ಪೂರ್ತಿ ಸೀರೆಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಪೂರ್ತಿ ಸೀರೆ ಕುಚ್ಚು ಕಟ್ಟಾಯಿತು. ಕುಚ್ಚು ಕಟ್ಟಾದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ಇವತ್ತಿನ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.